ರಾಜ್ಯದೆಲ್ಲೆಡೆ ಅಪ್ಪು ನೆನೆದು ಅಭಿಮಾನಿಗಳು ಭಾವುಕ. ಬಹುತೇಕ ಥಿಯೇಟರ್ಗಳಲ್ಲಿ ಜೇಮ್ಸ್ ಟಿಕೆಟ್ ಸೋಲ್ಡ್ ಔಟ್. ಚಿತ್ರಮಂದಿರಗಳ ಮುಂದೆ ಹಬ್ಬದ ವಾತಾವರಣ. ಕುಣಿದು ಕುಪ್ಪಳಿಸಿ ಕೇಕ್ ಕಟ್ ಮಾಡಿದ ಫ್ಯಾನ್ಸ್. ಇವೆಲ್ಲವನ್ನ ನೋಡೋಣ ಜೇಮ್ಸ್ ಜಾತ್ರೆ ನ್ಯೂಸ್ ಟಾಪ್ 9 ನಲ್ಲಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆ ಸಿನಿಮಾ ಜೇಮ್ಸ್ ರಾಜ್ಯಾದ್ಯಂತ ಭರ್ಜರಿಯಾಗಿ ರಿಲೀಸ್ ಆಗಿದೆ. ಥಿಯೇಟರ್ಗಳಲ್ಲಿ ಜನಸಾಗರವೇ ಸೇರಿದ್ದು ಅಪ್ಪುಗೆ ಜೈಕಾರ ಹಾಕ್ತಿದ್ದಾರೆ. ರಾತ್ರಿಯಿಂದಲೇ ಕಿಕ್ಕಿರಿದು ಸೇರಿದ ಪುನೀತ್ ಫ್ಯಾನ್ಸ್ ಪುನೀತ್ ನೆನೆದು ಭಾವುಕರಾಗ್ತಿದ್ದಾರೆ. ಬಹುತೇಕ ಥಿಯೇಟರ್ಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಅಪ್ಪು ನಟನೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಬೆಂಗಳೂರಿನ ಥಿಯೇಟರ್ಗಳಲ್ಲಿ ಜೇಮ್ಸ್ ಹವಾ ಜೋರಾಗಿದ್ದು ವೀರೇಶ್ ಥಿಯೇಟರ್ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅಪ್ಪು ನಟನೆಯ 30 ಸಿನಿಮಾಗಳ ಕಟೌಟ್ ಹಾಕಲಾಗಿದೆ. ಅಭಿಮಾನಿಗಳು ಕಟೌಟ್ಗಳಿಗೆ ಹೂವಿನ ಹಾರ ಹಾಕಿ ಸಂಭ್ರಮಿಸುತ್ತಿದ್ದು ವಿದ್ಯುತ್ ದೀಪಾಲಂಕಾರ ಮಾಡಿದ್ದಾರೆ. ಅಪ್ಪುಗೆ ಜೈಕಾರ ಹಾಕಿ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ದೇಗುಲದ ಮಾದರಿ ಸೆಟ್ ಹಾಕಿ ಅಪ್ಪು ಭಾವಚಿತ್ರ ಇಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಜೇಮ್ಸ್ ಸಿನಿಮಾವನ್ನ ದೊಡ್ಮನೆ ಕುಟುಂಬ ವೀಕ್ಷಿಸಿದೆ. ಬೆಂಗಳೂರಿನ ವೀರೇಶ್ ಥಿಯೇಟರ್ನಲ್ಲಿ ರಾಘವೇಂದ್ರ ರಾಜ್ಕುಮಾರ್, ಶ್ರೀಮುರಳಿ, ರಾಘವೇಂದ್ರ ರಾಜ್ಕುಮಾರ್ ಪತ್ನಿ, ಮಕ್ಕಳು ಜೇಮ್ಸ್ ಸಿನಿಮಾ ವೀಕ್ಷಿಸಿದ್ದಾರೆ. ಬಳಿಕ ಮಾತನಾಡಿದ ರಾಘಣ್ಣ, ಜೇಮ್ಸ್ ನನಗೆ ಸಿನಿಮಾ ಅಲ್ಲ, ಎಮೋಷನ್ ಅಂತ ಹೇಳಿದ್ರು. ತಮ್ಮನ ಬಗ್ಗೆ ಹೊಗಳಬಾರದೆಂದು ನಮ್ಮ ತಂದೆ ಹೇಳಿದ್ದಾರೆ. ಪುನೀತ್ ಸಿನಿಮಾಗಳು ಮತ್ತೆ ರಿಲೀಸ್ ಆಗುತ್ತೆ ಎಂದು ರಾಘಣ್ಣ ಹೇಳಿದ್ರು. ನಿರ್ಮಾಪಕ ಕೆ ಮಂಜು ಜೇಮ್ಸ್ ಸಿನಿಮಾ ಕುರಿತು ಮಾತನಾಡುವ ವೇಳೆ ಭಾವುಕರಾದರು. ಬೆಂಗಳೂರಿನ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ನಿರ್ಮಾಪಕ ಕೆ ಮಂಜು ಜೇಮ್ಸ್ ಸಿನಿಮಾದ ಫಸ್ಟ್ ಶೋ ವೀಕ್ಷಿಸಿದ್ರು. ಬಳಿಕ ಸಿನಿಮಾ ಬಗ್ಗೆ ಮಾತನಾಡುವ ವೇಳೆ ಕಣ್ಣೀರು ಹಾಕಿದ್ರು. ಇಂದು ಪುನೀತ್ ಹುಟ್ಟುಹಬ್ಬ, ಆದರೆ ಪುನೀತ್ ಇಲ್ಲದೆ ಬರ್ತ್ಡೇ ಆಚರಣೆ ನೋವು ತರಿಸಿದೆ. ಅವರು ದೈಹಿಕವಾಗಿ ಇಲ್ದಿರಬಹುದು, ಎಂದೆಂದಿಗೂ ನಮ್ಮೊಂದಿಗೆ ಇದ್ದಾರೆ ಅಂತ ಕೆ ಮಂಜು ಹೇಳಿದ್ರು. ಜೇಮ್ಸ್ ಸಿನಿಮಾ ವೀಕ್ಷಿಸಿದವರಿಗೆ ಚಿನ್ನದ ನಾಣ್ಯ ಗಿಫ್ಟ್ ನೀಡಲಾಗಿದೆ. ಬೆಂಗಳೂರಿನ ಕಮಲಾನಗರದಲ್ಲಿರುವ ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ಚಿನ್ನದ ನಾಣ್ಯವನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಲಕ್ಟಿಪ್ ಮೂಲಕ ತಿಲಕ್ ಎನ್ನುವ ಫ್ಯಾನ್ಸ್ಗೆ 2 ಗ್ರಾಂ ಚಿನ್ನದ ನಾಣ್ಯ ವಿತರಿಸಿದ್ದಾರೆ. ಅಪ್ಪು ಅಭಿಮಾನಿಗಳಿಂದ 2 ಗ್ರಾಂ ಚಿನ್ನದ ನಾಣ್ಯ ವಿತರಣೆ ಮಾಡಿದ್ದು ಸಚಿವ ಗೋಪಾಲಯ್ಯ ಚಿನ್ನದ ನಾಣ್ಯ ವಿತರಿಸಿದ್ದಾರೆ. ಜೇಮ್ಸ್ ಚಿತ್ರ ವೀಕ್ಷಣೆ ವೇಳೆ ಅಪ್ಪುಗೆ ಆಸನ ಮೀಸಲಿಡಲಾಗಿತ್ತು. ಬೆಂಗಳೂರಿನ ಕಮಲಾನಗರದ ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ರಿಸರ್ವ್ ಮಾಡಲಾಗಿತ್ತು. 17ನೇ ನಂಬರ್ ಸೀಟ್ಗೆ ಅಪ್ಪು ಫೋಟೋ ಇಟ್ಟಿದ್ರು. ಅಭಿಮಾನಿಗಳಲ್ಲಿ ಅಪ್ಪು ಇನ್ನೂ ಇದ್ದಾರೆ ಅನ್ನೋ ಭಾವವಿದೆ. ಇನ್ನು ಅಪ್ಪುಗೆ ಕಾಯ್ದಿರಿಸಿದ ಪಕ್ಕದ ಸೀಟಲ್ಲಿ ಕುಳಿತು ಬಾಲಕಿ ಸಿನಿಮಾ ನೋಡಿದ್ದಾಳೆ. ಫಸ್ಟ್ ಶೋ ನೋಡಲು ಅಪ್ಪ ಅಮ್ಮನ ಬಳಿ ಬಾಲಕಿ ಆಸೆ ವ್ಯಕ್ತಪಡಿಸಿದ್ಲು. ಅದರಂತೆ ಪುನೀತ್ ಫೋಟೋ ಇದ್ದ ಪಕ್ಕದ ಸೀಟ್ನಲ್ಲಿ ಕುಳಿತು ಸಿನಿಮಾ ವೀಕ್ಷಣೆ ಮಾಡಿದ್ದಾಳೆ. ಜೇಮ್ಸ್ ಸಿನಿಮಾ ವೀಕ್ಷಿಸಿದವರಿಗೆ ಬಿರಿಯಾನಿ ನೀಡಲಾಯಿತು. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರೋ ರಾಕ್ಲೈನ್ ಮಾಲ್ನಲ್ಲಿ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಜೇಮ್ಸ್ ಸಿನಿಮಾ ವೀಕ್ಷಿಸಿದವರಿಗೆ ಚಿಕನ್ ಬಿರಿಯಾನಿ ಜೊತೆಗೆ ಸ್ವೀಟ್ಸ್ ಹಂಚಿಕೆ ಮಾಡಿದ್ರು. ಏನು ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ಅಭಿಮಾನಿಗಳಿಗೆ ಟೀ, ಕಾಫಿ, ಮಸಾಲೆ ದೋಸೆ, ಬಿರಿಯಾನಿ ಊಟ, ಗೋಬಿ ಮಂಚೂರಿ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯಾದ್ಯಂತ ಜೇಮ್ಸ್ ಸಿನಿಮಾ ಹವಾ ಸೃಷ್ಟಿಸಿದ್ದು ಅಪ್ಪು ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ ಬಳಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅಪ್ಪು ಕಟೌಟ್ ಎದುರು ತೆಂಗಿನಕಾಯಿ ಹೊಡೆದು ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ದಾರೆ. ಅಪ್ಪು ಅಭಿಮಾನಿಗಳು ಚಿತ್ರ ವೀಕ್ಷಿಸುವವರಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ. ಥಿಯೇಟರ್ ಆವರಣದಲ್ಲೇ ಬಗೆ ಬಗೆಯ ಅಡುಗೆ ತಯಾರಿ ಮಾಡಿದ್ದಾರೆ. ಮೌಂಟ್ ಎವರೆಸ್ಟ್ನಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಿಸಲಾಗಿದೆ. ಪುನೀತ್ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಬೆಂಗಳೂರಿನ ಅಭಿಮಾನಿಗಳು ಮೌಂಟ್ ಎವರೆಸ್ಟ್ನಲ್ಲಿ ನಿಂತು ಪುನೀತ್ ರಾಜ್ಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಪುನೀತ್ ರಾಜ್ಕುಮಾರ್ ಬ್ಯಾನರ್ಗೆ ಹಾಲಿನ ಅಭಿಷೇಕ ಮಾಡಿ ಫ್ಯಾನ್ ಸಂಭ್ರಮ. ಥಿಯೇಟರ್ಗಳ ಎದುರು ಅಪ್ಪು ಅಭಿಮಾನಿಗಳ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಸ್ಕ್ರೀನ್ ಮೇಲೆ ಅಪ್ಪು ಬರ್ತಿದ್ದಂತೆ ಶಿಳ್ಳೆ, ಕೇಕೆ, ಹೂ ಎರಚಿ ಕುಣಿದು ಕುಪ್ಪಳಿಸಿದ ಫ್ಯಾನ್ಸ್. ಇದೆಲ್ಲವನ್ನ ನೋಡೋಣ ಅಪ್ಪು ಅಬ್ಬರ ನ್ಯೂಸ್ ಟಾಪ್ 9 ನಲ್ಲಿ. ಬ್ಯಾನರ್ ಅಳವಡಿಸಿ ಹಾಲಿನ ಅಭಿಷೇಕ ಮಾಡಿ ಅಪ್ಪು ಬರ್ತ್ಡೇಯನ್ನ ಆಚರಿಸಿದ್ರು. ಅಪ್ಪು ಫ್ಯಾನ್ಸ್ ರಕ್ತದಾನ ಕೂಡ ಮಾಡಿದ್ರು. ಚಿತ್ರಮಂದಿರಗಳಲ್ಲಿ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಪುನೀತ್ ಕಟೌಟ್ಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ಥಿಯೇಟರ್ನಲ್ಲಿ ಜೇಮ್ಸ್ ಚಿತ್ರ ಬಿಡುಗಡೆಯಾಗಿದೆ. ಅದರಲ್ಲೂ ನಗರದ ವಾಣಿ ಚಲನಚಿತ್ರ ಮಂದಿರದಲ್ಲಿ ಚಿತ್ರ ಬಿಡುಗಡೆಯಾಗಿದ್ದು ಸಿನಿಮಾ ವೀಕ್ಷಿಸಲು ಅಭಿಮಾನಿಗಳ ದಂಡೆ ಆಗಮಿಸಿದೆ. ಚಿತ್ರಮಂದಿರಕ್ಕೆ ಹೂ, ತಳಿರು ತೋರಣ ಕಟ್ಟಿ ಬ್ಯಾನರ್ ಬಂಟಿಂಗ್ಸ್ ಅಳವಡಿಸಿ ಅಪ್ಪು ಅಭಿಮಾನಿಗಳು ಸಂಭ್ರಮ ಆಚರಿಸಿದ್ರು. ಇನ್ನು ಪುನೀತ್ ಜನ್ಮದಿನದ ಪ್ರಯುಕ್ತ ಅಭಿಮಾನಿಗಳು ಅನ್ನದಾನ, ರಕ್ತದಾನ ಶಿಬಿರ ಆಯೋಜಿಸಿದ್ರು.
ಬಳ್ಳಾರಿ ಜಿಲ್ಲೆಯಲ್ಲೂ ಜೇಮ್ಸ್ ಜಾತ್ರೆ ಅಬ್ಬರ ಜೋರಾಗಿದ್ದು ಚಿತ್ರ ನೋಡಲು ರಾತ್ರಿಯಿಂದಲೇ ಅಭಿಮಾನಿಗಳು ಕಾದು ಕುಳಿತಿದ್ದು ಉಮಾ, ನಟರಾಜ್, ಶಿವಗಂಗಾ ಚಿತ್ರಮಂದಿರಗಳಲ್ಲಿ ನೂಕುನುಗ್ಗಲು ಏರ್ಪಟ್ಟಿತ್ತು. ಈ ವೇಳೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದರಿಂದ ಪ್ರೇಕ್ಷಕರನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಬೀಸಿದ್ರು. ಕೊಪ್ಪಳದಲ್ಲಿ ಜೇಮ್ಸ್ ಚಿತ್ರದ ಟಿಕೆಟ್ ಖರೀದಿಸಲು ಫ್ಯಾನ್ಸ್ ಮುಗಿಬಿದ್ದಿದ್ರು. ಆದರೆ ಸೋಲ್ಡ್ ಔಟ್ ಆಗಿ ಟಿಕೆಟ್ ಸಿಗದಿದ್ದಕ್ಕೆ ಸಿಟ್ಟಾದ ಫ್ಯಾನ್ಸ್ ಗಂಗಾವತಿಯ ಶಿವ ಚಿತ್ರಮಂದಿರದ ಮೇಲೆ ಕಲ್ಲು ತೂರಿದ್ದಾರೆ. ಹೀಗಾಗಿ ಚಿತ್ರಮಂದಿರದ ಹಿಂಭಾಗ ಕಿಟಕಿ ಗಾಜು ಪುಡಿಪುಡಿಯಾಗಿದ್ವು. ಅಲ್ಲದೆ ಥಿಯೇಟರ್ ಮುಂದಿನ ಶಟರ್ಗೂ ಕಲ್ಲು ತೂರಿ ಗರಂ ಆದ್ರು. ಆಗ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು. ಚಿತ್ರದುರ್ಗ ನಗರದ ಬಸವೇಶ್ವರ ಥಿಯೇಟರ್ನಲ್ಲಿ ಜೇಮ್ಸ್ ರಿಲೀಸ್ ಆಗಿದ್ದು ಇಡೀ ರಾತ್ರಿ ಕಾದು ಟಿಕೆಟ್ ಖರೀದಿಸಿ ಫ್ಯಾನ್ಸ್ ಸಿನಿಮಾ ನೋಡಿದ್ರು. ಸ್ಕ್ರೀನ್ ಮೇಲೆ ಪುನೀತ್ ಎಂಟ್ರಿ ಕೊಟ್ಟಿದ್ದಂತೆ ಶಿಳ್ಳೆ ಕೇಕೆ ಹಾಕಿ ಹೂ ಚೆಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಚಿತ್ರಮಂದಿರ ಅಭಿಮಾನಿಗಳಿಂದ ತುಂಬಿ ತುಳುಕಿದ್ರಿಂದ ಫ್ಯಾನ್ಸ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು. ಕೋಟೆನಾಡು ಚಿತ್ರದುರ್ಗದಲ್ಲಿ ಜೇಮ್ಸ್ ಚಿತ್ರದ ಅಬ್ಬರ ಜೋರಾಗಿದ್ದು ಪುನೀತ್ ನೆನೆದು ಅಭಿಮಾನಿಯೊಬ್ಬ ಕಣ್ಣೀರು ಹಾಕಿದ್ದಾನೆ. ಬಸವೇಶ್ವರ ಥಿಯೇಟರ್ ಬಳಿ ಪುನೀತ್ ಇಲ್ಲ ಅಂತ ಮೇದೇಹಳ್ಳಿ ಕೋಟಿ ಎಂಬಾತ ಕಣ್ಣೀರು ಸುರಿಸಿದ್ದಾನೆ. ಜೇಮ್ಸ್ ಚಿತ್ರ ವೀಕ್ಷಿಸಲು ಬಂದಿದ್ದ ಅಪ್ಪು ಅಭಿಮಾನಿ ಕಂಡು ಸ್ಥಳದಲ್ಲಿದ್ದ ಇತರರು ಕೂಡ ಭಾವುಕರಾದ್ರು. ರಾಮನಗರದ ಶಾನ್ ಚಿತ್ರಮಂದಿರದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಬಿಡುಗಡೆಯಾಗಿದೆ. ಮೊದಲ ಶೋ ಬೆಳಗ್ಗೆ 6:30ಕ್ಕೆ ಶುರುವಾಗಿದ್ದು ಚಿತ್ರಮಂದಿರದತ್ತ ಬಂದ ಅಪ್ಪು ಚಿತ್ರ ವೀಕ್ಷಿಸಿದ್ರು. ಹಾಸನದಲ್ಲೂ ಜೇಮ್ಸ್ ಸಂಭ್ರಮ ಜೋರಾಗಿದ್ದು ಜೇಮ್ಸ್ ಟೀ ಶರ್ಟ್ ಧರಿಸಿ ಬಂದ ಅಪ್ಪು ಅಭಿಮಾನಿಗಳು ಅಪ್ಪು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅಗಲಿರೋ ನೆಚ್ಚಿನ ನಟನಿಗೆ ಸಹ್ಯಾದ್ರಿ ಚಿತ್ರಮಂದಿರದ ಬಳಿ ಪ್ರೀತಿಯ ನಮನ ಸಲ್ಲಿಸಿದ್ರು. ಅಪ್ಪು ಅಪ್ಪು ಅಂತ ಜೈಕಾರ ಕೂಗಿ ಪುನೀತ್ ರಾಜ್ಕುಮಾರ್ ನೆನೆದ್ರು. ಅಪ್ಪು ನಟನೆಯ ಜೇಮ್ಸ್ ಸಿನಿಮಾದ ಹವಾ ಮೈಸೂರಿನಲ್ಲೂ ಜೋರಾಗಿದ್ದು ಚಿತ್ರ ವೀಕ್ಷಿಸಲು ಅಭಿಮಾನಿಗಳ ದಂಡೆ ಆಗಮಿಸಿದೆ. ಅಪ್ಪು ಟೀ ಶರ್ಟ್ ಧರಿಸಿ ಬಂದ ಫ್ಯಾನ್ಸ್ ಪುನೀತ್ ಸದಾ ನಮ್ಮ ಜತೆ ಇರ್ತಾರೆ, ಫ್ಯಾನ್ಸ್ ಸಾಯೋವರೆಗೂ ಅಪ್ಪು ಸಾಯಲ್ಲ, ಅಪ್ಪು ಇದ್ದಿದ್ರೆ ಜೇಮ್ಸ್ ಜೋಶ್ ಇನ್ನೂ ಜೋರಾಗಿರ್ತಿತ್ತು ಅಂತ ಮನದಾಳ ವ್ಯಕ್ತಪಡಿಸಿದ್ರು. ಟ್ಯಾಟೂ ಹಾಕಿಸಿಕೊಂಡು ಅಭಿಮಾನಿ ಪುನೀತ್ ಅಭಿಮಾನ ಮೆರೆದಿದ್ದಲ್ಲಿ, ಅಪ್ಪು ಫೋಟೋ ಪಕ್ಕದಲ್ಲಿಟ್ಕೊಂಡು ಫ್ಯಾನ್ಸ್ ಚಿತ್ರ ವೀಕ್ಷಿಸಿದ್ದಲ್ಲಿ, ಜೇಮ್ಸ್ ಟಿಕೆಟ್ಗಾಗಿ ಹರಸಾಹಸ, ಟಿಕೆಟ್ ಸಿಗದಿದ್ದಕ್ಕೆ ಜೇಮ್ಸ್ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಲ್ಲಿ ನೋಡೋಣ ಪವರ್ ಜೋಶ್ ನ್ಯೂಸ್ ಟಾಪ್ 9 ನಲ್ಲಿ. ಎದೆ ಮೇಲೆ ಅಪ್ಪು ಹಚ್ಚೆ ಹಾಕಿಸಿಕೊಂಡು ಅಭಿಮಾನಿಗಳು ಅಭಿಮಾನ ಮೆರೆದಿದ್ದಾರೆ. ಕೋಲಾರ ತಾಲೂಕಿನ ಮುದುವತಿ ಗ್ರಾಮದ ಮುನಿರಾಜು ಅಪ್ಪುವಿನ ಭಾವಚಿತ್ರವನ್ನ ಎದೆ ಮೇಲೆ ಹಚ್ಚೆ ಹಾಕಿಕೊಂಡು ಚಿತ್ರ ವೀಕ್ಷಿಸಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಜೇಮ್ಸ್ ಹವಾ ಜೋರಾಗಿದ್ದು ಎದೆ ಮೇಲೆ ಪುನೀತ್ ರಾಜ್ಕುಮಾರ್ ಹಚ್ಚೆ ಹಾಕಿಸಿಕೊಂಡು ಚಿತ್ರ ವೀಕ್ಷಿಸಿದ್ದಾರೆ. ಏನು ಕೇಕ್ ಕಟ್ ಮಾಡಿ ಅಪ್ಪು ಬರ್ತ್ಡೇ ಆಚರಿಸಿದ್ದು ಚಿತ್ರ ವೀಕ್ಷಣೆಗೆ ಆಗಮಿಸಿದವರಿಗೆ ಸಿಹಿ ಹಂಚಲಾಗಿದೆ. ಅಲ್ಲದೆ ಪುನೀತ್ರ ಬೃಹತ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಅಭಿಮಾನಿಯೊಬ್ಬರು ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಇಟ್ಕೊಂಡು ಸಿನಿಮಾ ನೋಡಿದ್ದಾರೆ. ಕಲಬುರಗಿ ನಗರದ ಸಂಗಮ ಚಿತ್ರಮಂದಿರದಲ್ಲಿ ಅಪ್ಪು ಅಭಿಮಾನಿ ಹನುಮಂತ ಎಂಬುವವರು ಫೋಟೋ ಹಿಡಿದುಕೊಂಡು ಸಿನಿಮಾ ನೋಡಿದ್ದಾರೆ. ಪುನೀತ್ ರಾಜ್ಕುಮಾರ ಅಪ್ಪಟ ಅಭಿಮಾನಿಯಾಗಿರೋ ಹನುಮಂತಗೆ ಪುನೀತ್ ಜೊತೆ ಕೂತು ಸಿನಿಮಾ ನೋಡಬೇಕು ಅನ್ನೋ ಆಸೆ ಇತ್ತಂತೆ. ಹೀಗಾಗಿ ಅಪ್ಪುಗಾಗಿ ಒಂದು ಸೀಟ್ ರಿಸರ್ವ್ ಮಾಡಿ ಅಲ್ಲಿ ಅವರ ಭಾವಚಿತ್ರವಿಟ್ಟು ಸಿನಿಮಾ ನೋಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಪ್ಪು ನೆನೆದು ಅಭಿಮಾನಿ ರಘು ವದ್ದಿ ಎಂಬಾತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಪವರ್ ಸ್ಟಾರ್ ನನ್ನ ಬರ್ತ್ಡೇಗೆ ಖುದ್ದು ಫೋನ್ ಮಾಡಿ ವಿಶ್ ಮಾಡಿದ್ರು. ಹುಬ್ಬಳ್ಳಿಗೆ ಬಂದ್ರೆ ನನ್ನ ಮನೆಗೆ ಬರ್ತಿದ್ರು. ಅವರ ಚಿತ್ರ ರಿಲೀಸ್ ಆದ್ರೆ ನಾನೇ ಇಲ್ಲಿನ ರೆಸ್ಪಾನ್ಸ್ ಬಗ್ಗೆ ಫೋನ್ ಮಾಡಿ ಹೇಳ್ತಿದ್ದೆ. ಇವಾಗ ಯಾರಿಗೆ ಹೇಳಿ, ನಂಗೆ ಅಪ್ಪುನೇ ದೇವ್ರು, ಅವರಿಗಾಗಿ ನಾನು ಪ್ರಾಣ ಕೊಡ್ತೀನಿ ಅಂತ ಅಪ್ಪು ಅಭಿಮಾನಿ ರಘು ವದ್ದಿ ಹೇಳಿದ್ದಾರೆ. ಜೇಮ್ಸ್ ಟಿಕೆಟ್ ಸಿಗದಿದ್ದಕ್ಕೆ ಕೂಲಿ ಕಾರ್ಮಿಕ ಕಣ್ಣೀರು ಹಾಕಿದ್ದಾನೆ. ಕೋಲಾರದ ನಾರಾಯಣಿ ಥಿಯೇಟರ್ ಬಳಿ ಕೂಲಿ ಕೆಲಸ ಬಿಟ್ಟು ಜೇಮ್ಸ್ ಸಿನಿಮಾ ನೋಡಲು ಶ್ರೀನಿವಾಸ್ ಎಂಬಾತ ಬಂದಿದ್ದ. ಆದರೆ ಟಿಕೆಟ್ ಸಿಗ್ತಿಲ್ಲ ಎಂದು ಅಭಿಮಾನಿ ಶ್ರೀನಿವಾಸ್ ಅಳಲು ತೋಡ್ಕೊಂಡ. ಇನ್ನು ಬೆಳಗಾವಿಯಲ್ಲಿ ಜೇಮ್ಸ್ ವೀಕ್ಷಿಸಲು ಬಂದಿದ್ದ ನಿವೃತ್ತ ಯೋಧರೊಬ್ಬರು ಭಾವುಕರಾಗಿದ್ರು. ಅಪ್ಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಕುಟುಂಬ ಸಮೇತರಾಗಿ ಸಿನಿಮಾ ನೋಡಲು ಬಂದಿದ್ದ ನಿವೃತ್ತ ಯೋಧ ವಿನಾಯಕ ಹೇಳಿದ್ರು. ಜೇಮ್ಸ್ ಸಿನಿಮಾದ ಟಿಕೆಟ್ಗಾಗಿ ಅಭಿಮಾನಿಗಳು ಕೊಪ್ಪಳದಲ್ಲಿ ಹರಸಾಹಸ ಪಟ್ಟರು. ನಗರದ ಲಕ್ಷ್ಮೀ ಚಿತ್ರಮಂದಿರದಲ್ಲಿ 10 ಗಂಟೆಗೆ ಆರಂಭವಾದ ಫಸ್ಟ್ ಶೋ ನೋಡಲು ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಈ ವೇಳೆ ಫಸ್ಟ್ ಶೋ ಟಿಕೆಟ್ ಕೊಳ್ಳಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಒಬ್ಬರ ಮೇಲೊಬ್ಬರು ನುಗ್ಗಿ ಟಿಕೆಟ್ ಖರೀದಿಸಿದ್ರು. ಥಿಯೇಟರ್ ಆವರಣದಲ್ಲಿ ಅಭಿಮಾನಿಗಳು ಭರ್ಜರಿ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ರು.
47ನೇ ಹುಟ್ಟುಹಬ್ಬ ಇವತ್ತು. ಪುನೀತ್ ರಾಜ್ಕುಮಾರ್ ಅವರಿಲ್ಲದೆ ನಾವೆಲ್ಲ ದುಃಖದಲ್ಲಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮೈಸೂರಿನ ಶಕ್ತಿಧಾಮಕ್ಕೆ ನಟ ಶಿವರಾಜ್ಕುಮಾರ್ ಭೇಟಿ ನೀಡಿದ್ರು. 3 ದಿನಗಳಿಂದ ಮೈಸೂರಿನಲ್ಲಿರುವ ಶಿವಣ್ಣ ದಂಪತಿ ಶಕ್ತಿಧಾಮದ ಮಕ್ಕಳ ಜೊತೆ ಕಾಲ ಕಳೆದಿದ್ದಾರೆ. ಇದೇ ವೇಳೆ ಮಾತನಾಡಿದ ಶಿವರಾಜ್ಕುಮಾರ್, ಪುನೀತ್ ಎಲ್ಲೂ ಹೋಗಿಲ್ಲ, ನಮ್ಮ ಮನಸ್ಸಿನಲ್ಲೇ ಇದ್ದಾನೆ, ಅವನ ಅಗಲಿಕೆಯನ್ನ ಮರೆಯಲು ಆಗಲ್ಲ ಅಂತ ಹೇಳಿದ್ರು. ಬಿಟ್ಟು ಹೋಗ್ಬಿಟ್ಟಿದ್ರೆ ಅಂತ ನಾವು ಅನ್ಕೊಳ್ಳೋದು ಬೇಡ. ರಾಜ್ಯಾದ್ಯಂತ ಜೇಮ್ಸ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಆದರೆ ಅಪ್ಪು ಅಭಿಮಾನಿಗಳಲ್ಲಿ ಶೋಕ ಮಡುಗಟ್ಟಿದೆ. ಥಿಯೇಟರ್ನಲ್ಲಿ ಸಿನಿಮಾ ಮುಗಿದ ಮೇಲೂ ಕಣ್ಣೀರು ಹಾಕಿದ್ದಾರೆ. ಸಿನಿಮಾ ಮುಗಿತಿದ್ದಂತೆ ನಟಿ ಪ್ರಿಯಾ ಆನಂದ್ ಕಣ್ಣೀರು ಹಾಕಿದ್ದಾರೆ. ಜೇಮ್ಸ್ ಸಿನಿಮಾದ ನಾಯಕ ನಟಿ ಪ್ರಿಯಾ ಆನಂದ್ ಅಪ್ಪು ನೆನೆದು ಕಣ್ಣೀರಿಟ್ಟಿದ್ದಾರೆ. ನವರಂಗ್ ಥಿಯೇಟರ್ನಲ್ಲಿ ಮಿಲನ, ಡಾರ್ಲಿಂಗ್ ಕೃಷ್ಣ ಹಾಗೂ ಪ್ರಿಯಾ ಆನಂದ್ ಜೇಮ್ಸ್ ಸಿನಿಮಾ ನೋಡಿದ್ರು. ಜೇಮ್ಸ್ ಸಿನಿಮಾ ರಿಲೀಸ್ನಿಂದಾಗಿ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ವೀರೇಶ್ ಚಿತ್ರಮಂದಿರದಲ್ಲಿ ನಟ ಶ್ರೀಮುರಳಿ ಜೇಮ್ಸ್ ಸಿನಿಮಾ ವೀಕ್ಷಿಸಿದ್ರು. ಬಳಿಕ ವೀರೇಶ್ ಚಿತ್ರಮಂದಿರದಲ್ಲಿ ಶ್ರೀಮುರಳಿ ಡಾನ್ಸ್ ಮಾಡಿದ್ರು. ಅಭಿಮಾನಿಗಳ ಜೊತೆ ಬೆರೆತು ಭರ್ಜರಿ ಸ್ಟೆಪ್ಸ್ ಹಾಕಿದ ಶ್ರೀಮುರಳಿ ಅಪ್ಪು 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 ಎಂದು ಕೂಗಿದ್ರು. ಮಸ್ತ್ ಡ್ಯಾನ್ಸ್ ಮೂಲಕ ಅಭಿಮಾನಿಗಳ ಸಂಭ್ರಮ ಹೇಗಿದೆ? ಬಾನಂಗಳದಲ್ಲೂ ಪುನೀತ್ ರಾಜ್ಕುಮಾರ್ ರಾರಾಜಿಸಿದ ಹೇಗೆ? ಅಪ್ಪು ಅಭಿಮಾನಿಗಳು ನೇತ್ರದಾನಕ್ಕೆ ನೋಂದಣಿ ಮಾಡಿದ್ದಲ್ಲಿ ನೋಡೋಣ ಜೇಮ್ಸ್ ಫೀವರ್ ನ್ಯೂಸ್ ಟಾಪ್ 9 ನಲ್ಲಿ. ಹುಬ್ಬಳ್ಳಿಯ ಅಪ್ಸರಾ ಥಿಯೇಟರ್ ಮುಂಭಾಗ ಜೇಮ್ಸ್ ಕ್ರೇಜ್ ಮುಂದುವರೆದಿದೆ. ಬೆಳಗ್ಗೆಯಿಂದಲೂ ಅಭಿಮಾನಿಗಳು ಮಸ್ತ್ ಡಾನ್ಸ್ ಮಾಡ್ತಿದ್ದು ಜೇಮ್ಸ್ ಚಿತ್ರವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ತಮಟೆ ಡಿಜೆ ಸಜ್ಜಿಗೆ ಟಪ್ಪಂಗುಚ್ಚಿ ಹಾಕ್ತಾ ಡಾನ್ಸ್ ಮಾಡ್ತಾ ಜೇಮ್ಸ್ ಸಿನಿಮಾವನ್ನ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಅಪ್ಸರಾ ಚಿತ್ರಮಂದಿರ ಬಳಿ ಅಪ್ಪು ಅಭಿಮಾನಿಗಳು ಚಿತ್ರ ನೋಡಲು ಬಂದವರಿಗೆ ಬಿರಿಯಾನಿ ಹಂಚಿದ್ದಾರೆ. ಕಲಬುರಗಿ ನಗರದ ಸಂಗಮ ಚಿತ್ರಮಂದಿರದಲ್ಲಿ ಜೇಮ್ಸ್ ಚಿತ್ರದ ಟಿಕೆಟ್ ಪಡೆಯಲು ನೂಕುನುಗ್ಗಲು ಏರ್ಪಟ್ಟಿತ್ತು. ಟಿಕೆಟ್ಗೆ ಮುಗಿಬಿದ್ದ ಫ್ಯಾನ್ಸ್ ಚಿತ್ರಮಂದಿರ ಬಳಿ ನರ್ತಿಸ್ತಾ ಎಂಜಾಯ್ ಮಾಡಿದ್ರು. ಅಲ್ಲದೆ ಮಂಗಳಮುಖಿಯರು ಕೂಡ ಡಾನ್ಸ್ ಮಾಡಿದ್ರು. ಯುವಕರು ಅಪ್ಪು ಭಾವಚಿತ್ರ ಹಿಡಿದು ಅಪ್ಪು ಅಪ್ಪು ಅಂತ ಕೂಗಿ ಅಭಿಮಾನ ವ್ಯಕ್ತಪಡಿಸಿದ್ರು. ಬಾನಂಗಳದಲ್ಲೂ ಪುನೀತ್ ರಾಜ್ಕುಮಾರ್ ರಾರಾಜಿಸಿದ್ದಾರೆ. ಮಿನಿ ಜೆಟ್ನಲ್ಲಿ ಅಪ್ಪುಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲಾಗಿದ್ದು ಬೆಂಗಳೂರಿನ ಜಕ್ಕೂರು ಏರೋಡ್ರೋಮ್ನಿಂದ ಟೇಕ್ ಆಫ್ ಆದ ಜೆಟ್ನಲ್ಲಿ ವಿಶ್ ಮಾಡಲಾಗಿದೆ. ಸುಮಾರು 60 ನಿಮಿಷಗಳ ಕಾಲ ಹಾರಾಡಿದ ಫ್ಲೈಟ್ ಬ್ಯಾನರ್ನಲ್ಲಿ ಅಪ್ಪುಗೆ ಜನ್ಮದಿನದ ಶುಭಾಶಯ ಕೋರಲಾಗಿದೆ. ಮೈಸೂರಿನಲ್ಲೂ ಹೆಲಿಕಾಪ್ಟರ್ ಮೂಲಕ ಜೇಮ್ಸ್ಗೆ ಪುಷ್ಪಾರ್ಚನೆ ಮಾಡಲಾಗಿದೆ. ರಾಮನಗರದಲ್ಲಿ ಅಪ್ಪು ಅಭಿಮಾನಿಗಳು ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಶಾನ್ ಚಿತ್ರಮಂದಿರದ ಬಳಿ ಜಮಾಯಿಸಿದ ಫ್ಯಾನ್ಸ್ ಜೇಮ್ಸ್ ಜಾತ್ರೆಯಲ್ಲಿ ಪಾಲ್ಗೊಂಡ್ರು. ಅಲ್ಲದೆ ಎಬಿಸಿಡಿ ಡಾನ್ಸ್ ಅಕಾಡೆಮಿ ತಂಡದ ಸದಸ್ಯರು ಸಖತ್ ಡಾನ್ಸ್ ಮಾಡಿ ಅಪ್ಪುಗೆ ಶುಭಾಶಯ ಕೋರಿದ್ರು. ತಮಟೆ ಸದ್ದಿಗೆ ಯುವಕರು ಕೂಡ ಸ್ಟೆಪ್ಸ್ ಹಾಕಿದ್ರು. ಬಾತ್ರೂಮ್ ಪೈಪ್ ಹಿಡಿದು ಅಪ್ಪು ಫ್ಯಾನ್ಸ್ ಥಿಯೇಟರ್ ಗೋಡೆ ಏರಿದ್ರು. ಬಳಿಕ ಚಿತ್ರಮಂದಿರದ ಒಳಗೆ ಎಂಟ್ರಿ ಕೊಟ್ಟು ಜೇಮ್ಸ್ ಸಿನಿಮಾ ವೀಕ್ಷಿಸಿದ್ರು. ಅಪಾಯವನ್ನು ಲೆಕ್ಕಿಸದೆ ಅಭಿಮಾನಿಗಳಿಬ್ಬರು ಅಪ್ಪುಗೆ ಅಭಿಮಾನ ಮೆರೆದ್ರು. ಇದೇ ವೇಳೆ ಶಕ್ತಿ ಚಿತ್ರಮಂದಿರದ ಮುಂದೆ ನಿವೃತ್ತ ಯೋಧರಿಗೆ ಸನ್ಮಾನ ಮಾಡಲಾಯಿತು. ಶಾಲು ಹೊದಿಸಿ ಹಾರ ಹಾಕಿ ಪುನೀತ್ ಭಾವಚಿತ್ರದ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದ್ರು. ಬಾಗಲಕೋಟೆಯಲ್ಲಿ ಪುನೀತ್ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಭೀಮಶಿ ಮತ್ತು ಮಂಜುನಾಥ್ ಎಂಬುವರು ಜೇಮ್ಸ್ ಸಿನಿಮಾ ನೋಡುವಾಗ ದುಃಖ ತಡೆಯಲಾಗದೆ ಅರ್ಧಕ್ಕೆ ಹೊರಬಂದಿದ್ದಾರೆ. ಇಬ್ಬರು ಪುನೀತ್ರ ದೊಡ್ಡ ಅಭಿಮಾನಿಗಳಾಗಿದ್ದು ಪುನೀತ್ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಅವರ ಹುಟ್ಟುಹಬ್ಬ, ಅವರ ಸಿನಿಮಾ ರಿಲೀಸ್ ಅಂತ ಸಂತಸ ಪಡಬೇಕಾ, ಅವರಿಲ್ಲ ಅಂತ ಅಳ್ಬೇಕಾ? ಸಿನಿಮಾ ನೋಡುವಾಗ ಬಹಳ ದುಃಖ ಆಯಿತು, ಅದಕ್ಕೆ ಅರ್ಧದಿಂದ ಹೊರಬಂದೆವು ಎಂದು ಅಭಿಮಾನಿಗಳು ಕಣ್ಣೀರು ಇಟ್ಟಿದ್ದಾರೆ. ಪುನೀತ್ ಅಭಿನಯದ ಜೇಮ್ಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದ್ದು ಸಿನಿಮಾ ವೀಕ್ಷಣೆ ಬಳಿಕ ಅಭಿಮಾನಿಗಳು ನೇತ್ರದಾನಕ್ಕೆ ನೋಂದಾಯಿಸಿದ್ದಾರೆ. ಶಿವಮೊಗ್ಗದ ಎಚ್ಪಿಸಿ ಚಿತ್ರಮಂದಿರದ ಆವರಣದಲ್ಲಿ ನೇತ್ರದಾನಕ್ಕೆ ನೋಂದಣಿ ಮಾಡಿದ್ದಾರೆ. ಜೇಮ್ಸ್ ಸಿನಿಮಾ ನೋಡಿದ ಅಭಿಮಾನಿಗಳು ನೇತ್ರದಾನಕ್ಕೆ ನೋಂದಾಯಿಸಿ ಅಪ್ಪು ನೆನೆದು ಭಾವುಕರಾದ್ರು. ಮೈಸೂರಿನ ವಿವಿಧ ಚಿತ್ರಮಂದಿರಗಳಿಗೆ ನಟ ಶಿವರಾಜ್ಕುಮಾರ್ ಭೇಟಿ ನೀಡಿದ್ರು. ಚಿತ್ರಮಂದಿರದ ಗೇಟ್ ಮೇಲೆ ಹತ್ತಿ ಅಭಿಮಾನಿಗಳತ್ತ ಕೈ ಬೀಸಿದ ಶಿವಣ್ಣ ಫ್ಯಾನ್ಸ್ ತಂದಿದ್ದ ಪುನೀತ್ ಫೋಟೋಗೆ ಮುತ್ತಿಟ್ರು. ಗಾಯತ್ರಿ ಚಿತ್ರಮಂದಿರಕ್ಕೆ ನಟ ಶಿವರಾಜ್ಕುಮಾರ್ ಭೇಟಿ ಕೊಟ್ಟಿದ್ರು. ಕೆಲಕಾಲ ಅಭಿಮಾನಿಗಳ ಜೊತೆ ಶಿವಣ್ಣ ಸಿನಿಮಾ ವೀಕ್ಷಿಸಿದ್ರು. ಮೈಸೂರಿನ ಎಲ್ಲೆಡೆ ಜೇಮ್ಸ್ ಹವಾ ಕ್ರಿಯೇಟ್ ಮಾಡಿದ್ದು ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಪುನೀತ್ ಹುಟ್ಟುಹಬ್ಬಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಭಾಶಯ ಕೋರಿದ್ದಾರೆ. ಪುನೀತ್ ರಾಜ್ಕುಮಾರ್ ನಮ್ಮಿಂದ ಕಣ್ಮರೆಯಾಗಿದ್ರು. ಕೋಟ್ಯಂತರ ಹೃದಯಗಳಲ್ಲಿ ನಟ ಪುನೀತ್ ಅಜರಾಮರರಾಗಿದ್ದಾರೆ. ಅಪ್ಪುವನ್ನ ಇಂದು ಪ್ರೀತಿ ಮತ್ತು ದುಃಖದಿಂದ ಸ್ಮರಿಸುತ್ತೇನೆ. ಪುನೀತ್ ಸರಳ, ಸಜ್ಜನಿಕೆ, ಪ್ರೀತಿ, ಆತ್ಮವಿಶ್ವಾಸದಿಂದ ಇದ್ರು. ನಟ ಪುನೀತ್ ರಾಜ್ಕುಮಾರ್ ಅಜರಾಮರ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ.
ರಾಜ್ಯದೆಲ್ಲೆಡೆ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾದ ಫೇವರ್ ಅಪ್ಪು ಸಮಾಧಿಗೆ ಪತ್ನಿ ಅಶ್ವಿನಿ ಪೂಜೆ ಕೇಕ್ ಕತ್ತರಿಸಿ ಅಪ್ಪು ಬರ್ತ್ಡೇ ಆಚರಿಸಿದ ರಾಘಣ್ಣ. ನೋಡೋಣ ಪೃಥ್ವಿ ಖದರ್ ನ್ಯೂಸ್ ಟಾಪ್ 9 ನಲ್ಲಿ. ಕರುನಾಡಿನಲ್ಲಿ ಇಂದಿನಿಂದ ಜೇಮ್ಸ್ ಸಿನಿಮಾ ಹವಾ ಶುರುವಾಗಿದೆ. ರಾಜ್ಯದೆಲ್ಲೆಡೆ ಜೇಮ್ಸ್ ಸಿನಿಮಾ ಫೀವರ್ ಮನೆ ಮಾಡಿದ್ದು ಅಪ್ಪು ನಟನೆಯ ಕಟ್ಟಕಡೆಯ ಚಿತ್ರ ಜೇಮ್ಸ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ವಿಶ್ವದಾದ್ಯಂತ 4,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಜೇಮ್ಸ್ ರಿಲೀಸ್ ಆಗಿದೆ. ರಾಜ್ಯದ 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ, ಆಂಧ್ರದಲ್ಲಿ 200ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಥಿಯೇಟರ್ ಬಳಿ ಅಭಿಮಾನಿ ದೇವರುಗಳ ಜಮಾವಣೆಯಾಗಿದ್ದು ಸಿನಿಮಾ ನೋಡಿ ಸಂಭ್ರಮಿಸುತ್ತಿದ್ದಾರೆ. ಕೆಲವೆಡೆ ಬೆಳಗ್ಗೆ 4 ಗಂಟೆಯಿಂದಲೇ ಶೋ ಶುರುವಾಗಿದೆ. ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ರ ಹುಟ್ಟುಹಬ್ಬ. ಹೀಗಾಗಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋಗೆ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಭೇಟಿ ನೀಡಿದ್ರು. ಪುನೀತ್ ಸಮಾಧಿಗೆ ಪತ್ನಿ ಅಶ್ವಿನಿ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು. ಅಪ್ಪು ಹುಟ್ಟುಹಬ್ಬ ಹಿನ್ನೆಲೆ ಅಪ್ಪು ಸಮಾಧಿಗೆ ಪತ್ನಿ ಅಶ್ವಿನಿ ಪೂಜೆ ಮಾಡಿದ್ರು. ಇದೇ ವೇಳೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಸಮಾಧಿಗೆ ನಮನ ಸಲ್ಲಿಸಿದ್ರು. ಕಂಠೀರವ ಸ್ಟುಡಿಯೋದಲ್ಲಿ ಮಧ್ಯರಾತ್ರಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಿಸಲಾಯಿತು. ಕೇಕ್ ಕಟ್ ಮಾಡಿ ನಟ ರಾಘವೇಂದ್ರ ರಾಜ್ಕುಮಾರ್ ಅಪ್ಪು ಜನ್ಮದಿನ ಆಚರಿಸಿದ್ರು. ಕಂಠೀರವ ಸ್ಟುಡಿಯೋ ಬಳಿ ಕಿಕ್ಕಿರಿದು ಸೇರಿದ್ದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಭಾವುಕರಾದ ರಾಘಣ್ಣ, ಇನ್ಮುಂದೆ ನನ್ನ ತಮ್ಮನನ್ನ ನಿಮ್ಮಲ್ಲೇ ನೋಡಿಕೊಳ್ತೇನೆ, ಅಭಿಮಾನಿಗಳಲ್ಲಿ ನನ್ನ ಅಪ್ಪು ಕಾಣಿಸ್ತಿದ್ದಾನೆ ಅಂತ ಹೇಳಿದ್ರು. ಅಪ್ಪು ಸಮಾಧಿ ದರ್ಶನಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಫ್ಯಾನ್ಸ್ ಆಗಮಿಸಿದ್ದಾರೆ. ಹೂವಿನ ಹಾರ, ಗುಲಾಬಿ ಹೂ ತಂದಿರುವ ಫ್ಯಾನ್ಸ್ ಅಪ್ಪು ಸಮಾಧಿಗೆ ನಮನ ಸಲ್ಲಿಸುತ್ತಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಪ್ಪು ಸಮಾಧಿ ದರ್ಶನ ಪಡೆಯುತ್ತಿದ್ದಾರೆ. ಸರತಿ ಸಾಲಿನಲ್ಲಿ ಆಗಮಿಸಿ ಅಪ್ಪು ಸಮಾಧಿ ದರ್ಶನ ಪಡೆದು ಪುನೀತ್ ರಾಜ್ಕುಮಾರ್ಗೆ ಜೈಕಾರ ಹಾಕ್ತಿದ್ದಾರೆ. ಅಪ್ಪು ಸಮಾಧಿ ಬಳಿ ಅಭಿಮಾನಿ ಬೈಕ್ ಪೂಜೆ ಮಾಡಿದ್ದಾನೆ. ಕೋಲಾರದಿಂದ ಬೈಕ್ ತಂದಿದ್ದ ಯುವಕ ಅಭಿಮಾನ ಮೆರೆದಿದ್ದು ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿ ಪೂಜೆ ಮಾಡಿದ್ದಾನೆ. ಈ ವೇಳೆ ಟಿವಿ9 ಜೊತೆ ಮಾತನಾಡಿದ ಕೋಲಾರ ಮೂಲದ ಗಂಗರಾಜು, ಪುನೀತ್ ರಾಜ್ಕುಮಾರ್ ದೇವರು ಕಂಠೀರವ ಸ್ಟುಡಿಯೋ ದೇವಸ್ಥಾನ, ಬೈಕ್ಗೆ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿಸಿದ್ದೇನೆ, ಹಾಗಾಗಿ ಇಲ್ಲಿ ಬಂದು ಪೂಜೆ ಸಲ್ಲಿಸಿದ್ದೇನೆ ಅಂತ ತಿಳಿಸಿದ್ದಾನೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹಿನ್ನೆಲೆ ಕಂಠೀರವ ಸ್ಟುಡಿಯೋಗೆ ಸಾವಿರಾರು ಅಭಿಮಾನಿಗಳು ಭೇಟಿ ನೀಡುತ್ತಿದ್ದಾರೆ. ಅಪ್ಪು ಸಮಾಧಿ ದರ್ಶನ ಪಡೆದು ಅಪ್ಪುಗೆ ನಮನ ಸಲ್ಲಿಸುತ್ತಿದ್ದಾರೆ. ಚಿತ್ರದುರ್ಗದಿಂದ ಆಗಮಿಸಿದ್ದ ಅಭಿಮಾನಿಗಳು ಅಪ್ಪು ಭಾವಚಿತ್ರವಿರುವ ಟೀ ಶರ್ಟ್ ಧರಿಸಿ ಬಂದಿದ್ರು. ಟೀ ಶರ್ಟ್ ಮೇಲೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಎಂಬ ಬರಹ ಹಾಕಿದ್ರು. ಕಂಠೀರವ ಸ್ಟುಡಿಯೋಗೆ ಅಪಾರ ಸಂಖ್ಯೆಯಲ್ಲಿ ಅಪ್ಪು ಅಭಿಮಾನಿಗಳು ಭೇಟಿ ನೀಡುತ್ತಿದ್ದಾರೆ. ಹೀಗಾಗಿ ಸ್ಟುಡಿಯೋದಲ್ಲಿ 1 ಲಕ್ಷ ಜನರಿಗೆ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ಅಣ್ಣವರ ಅಭಿಮಾನಿ ಲಕ್ಷ್ಮೀನಾರಾಯಣ ಎಂಬುವವರು ಅಪ್ಪು ಅಭಿಮಾನಿಗಳಿಗೆ ತಿಂಡಿ ಆಯೋಜಿಸಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಮಾಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ರಾಜ್ಯದೆಲ್ಲೆಡೆ ಅಪ್ಪು ಅಭಿನಯದ ಜೇಮ್ಸ್ ರಿಲೀಸ್ ಆಗಿದ್ದು ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಇದರ ನಡುವೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮನೆಗೆ ಜೇಮ್ಸ್ ಚಿತ್ರತಂಡ ಭೇಟಿ ನೀಡಿತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿಗೆ ಚಿತ್ರತಂಡ ಆಗಮಿಸಿತ್ತು. ಬೆಂಗಳೂರಿನ ಸದಾಶಿವನಗರದ ಪುನೀತ್ ನಿವಾಸಕ್ಕೆ ನಿರ್ಮಾಪಕ ಕಿಶೋರ್ ಪತ್ತಿಕೊಂಡ, ನಿರ್ದೇಶಕ ಚೇತನ್ ಭೇಟಿ ಕೊಟ್ಟಿದ್ರು. ಜೇಮ್ಸ್ ಸಿನಿಮಾ ನಿರ್ದೇಶಕ ಚೇತನ್ ಅಪ್ಪು ಸಮಾಧಿ ದರ್ಶನ ಪಡೆದಿದ್ದಾರೆ. ಬೆಳಗ್ಗೆ ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿದ್ದ ಚೇತನ್ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದವರು, ಎಲ್ಲ ಚಿತ್ರಮಂದಿರದ ಮುಂದೆ ಹಬ್ಬದ ವಾತಾವರಣವಿದೆ, ಆದರೆ ಅಪ್ಪು ಇಲ್ಲ ಅನ್ನೋದನ್ನ ನೆನಪಿಸಿಕೊಳ್ಳುವುದಕ್ಕೂ ಆಗ್ತಿಲ್ಲ. ಸಿನಿಮಾದಲ್ಲಿ ಅಪ್ಪು ಸರ್ನ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಅದೇ ಸಮಯದಲ್ಲಿ ಅಪ್ಪು ಸರ್ ಇಲ್ಲದೇ ಇರೋದನ್ನ ನೆನಪು ಮಾಡಿಕೊಳ್ಳೋದು ಕಷ್ಟವಾಗ್ತಿದೆ ಎಂದು ಚೇತನ್ ಹೇಳಿದ್ದಾರೆ. ಅಪ್ಪು ಸಿನಿಮಾ ಜೇಮ್ಸ್ಗೆ ತೆರಿಗೆ ವಿನಾಯಿತಿ ಸಿಗುತ್ತಾ? ಮುಸ್ಲಿಂ ಸಂಘಟನೆಗಳು ಕರೆಕೊಟ್ಟಿರೋ ಕರ್ನಾಟಕ ಬಂದ್ಗೆ ಹೇಗಿದೆ ಪ್ರತಿಕ್ರಿಯೆ? ಟಿಪ್ಪರ್ನಲ್ಲೇ ಚಾಲಕ ಸಜೀವ ದಹನ ಆಗಿದ್ದೇಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಪುನೀತ್ ರಾಜ್ಕುಮಾರ್ರ ಜನಪರ ಕಾಳಜಿ, ಸೇವೆಯನ್ನ ಮರೆಯಲಾಗಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಪುನೀತ್ ಮಾನವೀಯತೆ ದೃಷ್ಟಿಯಿಂದ ಎತ್ತರದಲ್ಲಿದ್ರು, ಕನ್ನಡಿಗರ ಪಾಲಿನ ಮಾಣಿಕ್ಯವಾಗಿದ್ರು. ಹಿಜಾಬ್ ವಿವಾದ ವಿಚಾರವಾಗಿ ಮುಸ್ಲಿಂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಹೀಗಾಗಿ ಮುಸ್ಲಿಂ ಸಮುದಾಯದ ಬಹುತೇಕ ಅಂಗಡಿ ಕ್ಲೋಸ್ ಆಗಿವೆ. ಬೆಂಗಳೂರಿನ ಶಿವಾಜಿನಗರ, ಬಿಲಾಲ್ ನಗರ, ಟ್ಯಾನರಿ ರೋಡ್, ನಾಗವಾರ, ಕಮರ್ಷಿಯಲ್ ಸ್ಟ್ರೀಟ್ನ ಅಂಗಡಿಗಳು ಬಂದ್ ಆಗಿವೆ. ಹೂ, ಹಣ್ಣು, ತರಕಾರಿ, ತಳ್ಳೋ ಗಾಡಿ, ಬಟ್ಟೆ, ಮಾಂಸ, ಮೀನಿನ ಅಂಗಡಿಗಳನ್ನ ಸ್ವಯಂ ಪ್ರೇರಿತರಾಗಿ ಮುಚ್ಚಿದ್ದಾರೆ.
ಹಿಜಾಬ್ಗಾಗಿ ಆಗ್ರಹಿಸಿ ತುಮಕೂರಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಸ್ಲಿಂ ವ್ಯಾಪಾರಸ್ಥರು ಬಂದ್ ಮಾಡಿದ್ದಾರೆ. ಕಾಲ್ ಟ್ಯಾಕ್ಸ್ ಸರ್ಕಲ್, ಬಿಜಿಪಾಳ್ಯ ಸರ್ಕಲ್, ಗುಬ್ಬಿಗೇಟ್, ಕುಣಿಗಲ್ ರಿಂಗ್ ರಸ್ತೆಗಳಲ್ಲಿನ ಕೆಲ ಅಂಗಡಿಗಳು ಬಂದ್ ಆಗಿವೆ. ಪ್ರಮುಖವಾಗಿ ಗ್ಯಾರೇಜ್, ಆಟೋಮೊಬೈಲ್ಸ್ ಅಂಗಡಿಗಳು ಬಾಗಿಲು ಹಾಕಿವೆ. ಉಳಿದಂತೆ ವ್ಯಾಪಾರ ವಹಿವಾಟು ಯಥಾಸ್ಥಿತಿಯಲ್ಲಿದೆ. ತುಮಕೂರಿನ ಬುಕ್ಕಾಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಮಹಿಳೆ ಪರದಾಡಿದ್ದು, ಕಾರಿನಲ್ಲೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ದ್ರಾಕ್ಷಾಯಿಣಿ ಎಂಬುವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದರಿಂದ ಬುಕ್ಕಾಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಕುಟುಂಬಸ್ಥರು ಕರೆದೊಯ್ದಿದ್ರು. ಆದರೆ ವೈದ್ಯರಿಲ್ಲದ ಹಿನ್ನೆಲೆ ಶಿರಾಗೆ ಕರೆದೊಯ್ಯಲು ಸೂಚನೆ ನೀಡಲಾಗಿತ್ತು. ಈ ವೇಳೆ ಆಂಬ್ಯುಲೆನ್ಸ್ ಇಲ್ಲದೆ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದಾಗ ಮಾರ್ಗ ಮಧ್ಯೆ ದ್ರಾಕ್ಷಾಯಿಣಿ ಮಗುವಿಗೆ ಜನ್ಮ ನೀಡಿದ್ದಾರೆ. ಆದರೆ ತೀವ್ರ ರಕ್ತಸ್ರಾವದಿಂದ ಬುಕ್ಕಾಪಟ್ಟಣ ಆಸ್ಪತ್ರೆಗೆ ವಾಪಸ್ ಕರೆತಂದಿದ್ದಾರೆ. ಈ ವೇಳೆಯೂ ಚಿಕಿತ್ಸೆ ನೀಡದೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ದೇಶದ ಹಲವೆಡೆ ಕಾರು ಕಳ್ಳತನ ಮಾಡಿದ್ದ ಖತರ್ನಾಕ್ ಕಳ್ಳ ಬೆಂಗಳೂರಿನ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸತ್ಯೇಂದರ್ ಸಿಂಗ್ ಶೇಖಾವತ್ ಬಂಧಿತ ಆರೋಪಿಯಾಗಿದ್ದು 21 ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಎಂಬಿಎ ಪದವೀಧರನಾಗಿರುವ ಸತ್ಯೇಂದರ್ ಸಿಂಗ್ 2003ರಿಂದ ಈವರೆಗೆ 60ಕ್ಕೂ ಹೆಚ್ಚು ಕಾರುಗಳನ್ನು ಕದ್ದಿದ್ದಾನೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಕಾರು ಕಳ್ಳತನ ಮಾಡಿರುವ ಆರೋಪಿ ಬಳಿಕ ರಾಜಸ್ಥಾನದ ಮಾಫಿಯಾದವರಿಗೆ ಕಾರು ಮಾರ್ತಿದ್ದ. ಬರೋಬ್ಬರಿ 1 ತಿಂಗಳ ಕಾಲ ಕಾರ್ಯಾಚರಣೆ ನಡೆಸಿ ರಾಜಸ್ಥಾನದಲ್ಲಿ ಆರೋಪಿಯನ್ನ ಅಮೃತಹಳ್ಳಿ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದ ಮಾಜಾಳಿ ಬಳಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವಾ ಸ್ಪಿರಿಟ್ ಜಪ್ತಿ ಮಾಡಲಾಗಿದೆ. 1,80,000 ಮೌಲ್ಯದ ಅಂದಾಜು 2,625 ಲೀಟರ್ ಸ್ಪಿರಿಟ್ ಅನ್ನ ಅಬಕಾರಿ ಇಲಾಖೆ ವಶಕ್ಕೆ ಪಡೆದಿದೆ. ಗೋವಾ ಕೇರಳಕ್ಕೆ ವಾಷಿಂಗ್ ಮೆಷಿನ್ ಸಾಗಿಸುವ ಲಾರಿಯಲ್ಲಿ ಅಕ್ರಮವಾಗಿ ಸ್ಪಿರಿಟ್ ಸಾಗಿಸಲಾಗುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದು ಲಾರಿ, ವಾಷಿಂಗ್ ಮಷಿನ್, ಸ್ಪಿರಿಟ್ ವಶಕ್ಕೆ ಪಡೆಯಲಾಗಿದೆ.